ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಂಚನ 3 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಆ್ಯಕ್ಟರ್ ಹೆಸರು, ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ಬಿಂಗ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ಬಿಂಗ್ ಆಗಿಲ್ಲ ಅಂತ ಹೇಳಬಹುದು. ಬಿಡುಗಡೆಯಾಗಿದ್ದ ದಿನಾಂಕ ಏಪ್ರಿಲ್ 19, 2019ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ. ರನ್ನಿಂಗ್ ಟೈಮ್ ಬಂದು 177 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 130 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 38 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ರಾಘವನ್ ಲಯನ್, ಪ್ರೊಡ್ಯೂಸರ್ ಬೈ ಕಲಂತಿ ಮಾತ್ರನ್. ಹಾಗೆಯೇ ಈ ಮೂವಿಯ ಆ್ಯಕ್ಟರ್ಸ್ಗಳ ನೇಮ್ ರಾಘವನ್, ಹಾಗೆಯೇ ಓಯಾ, ವೇದಿಕಾ, ನಿಖಿತಾ ತಂಬಿ, ದೇವಾ, ಅಲೆಕ್ಸಾಂಡರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಹಿಂದಿಯಲ್ಲೂ ಕೂಡ ಡಬ್ಬಿಂಗ್ ಆಗಿದೆ. ಹಿಂದಿಯಲ್ಲಿ ಕೂಡ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳಬಹುದು. ಹಾಗೆಯೇ ಎಲ್ಲರೂ ಕೂಡ ಹಾರರ್ ಮೂವಿ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಹಿಂದಿಯಲ್ಲಿ ಸ್ಟಾರ್ಟಿಂಗ್ ದಿನ ಅಂತೂ ಜನಗಳು ಈ ಮೂವಿಗೆ ರೆಸ್ಪಾನ್ಸ್ ಕೂಡ ಸಿಗೋದಿಲ್ಲ. ಮತ್ತು ಕೆಲವು ದಿನ, ಒಂದು ವಾರ ಆದಮೇಲೆ ಮತ್ತೆ ಜನಗಳು ಕಾಂಚನ 3 ಮೂವಿಗೆ ಹಿಂದಿಯಲ್ಲಿ ಡಬ್ಬಿಂಗನ್ನು ಮಾಡ್ತಾರೆ. ಸುಮಾರು ಕಡೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಹಾಗೆಯೇ ಹೆಚ್ಚಿನ ಕಡೆಯಿಂದ ರಿವ್ಯೂಸ್ ಕೂಡ ಪಾಸಿಟಿವ್ ಆಗಿ ಕೊಡ್ತಾರೆ ಅಂತಲೇ ಹೇಳಬಹುದು. ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಚಿನ್ನಮ್ಮ ಅಂತ ವ್ಯಕ್ತಿ ಇರ್ತಾಳೆ. ಚಿನ್ನಮ್ಮ ಅನ್ನೋ ವ್ಯಕ್ತಿ ಅವ್ರಿಗೆ ಒಂದು ಹುಡುಗಿಯಾಗಿರ್ತಾಳೆ ಅಂತಲೇ ಹೇಳಬಹುದು. ಚಿನ್ನಮ್ಮ ಅವರು ಅವರ ತಂದೆ ತಾಯಿಯನ್ನು ತುಂಬ ದೊಡ್ಡ ಫ್ಯಾಮಿಲಿ ಆಗಿರುತ್ತೆ. ಅವರು ಒಂದು ತುಂಬ ಆಸ್ತಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿರ್ತಾರೆ. ಮತ್ತು ಅವರು ಒಂದು ಲಕ್ಸುರಿ ಲೈಫ್ಗಳನ್ನು ಲೀಡ್ ಮಾಡ್ತಿರ್ತಾರೆ ಅಂತಲೇ ಹೇಳಬಹುದು. ಆದರೆ ಚಿನ್ನಮ್ಮ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಅವರ ಒಂದು ರಿಲೇಟಿವ್ಸ್ಗಳೆಲ್ಲ ಸೇರಿಕೊಂಡು ಚಿನ್ನಮ್ಮ ಅವರ ಒಂದು ಆಸ್ತಿಗಳನ್ನೆಲ್ಲ ಹೊಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ. ಆದರೆ ಅವರಿಗೆ ಆಗೋದಿಲ್ಲ. ಮತ್ತು ಅವರಿಗೆ ಚಿನ್ನಮ್ಮ ಹಾಗೂ ಅವರ ಸಂಬಂಧಿಕರನ್ನೆಲ್ಲ ಸಾಯಿಸಿ ಮತ್ತು ಅವರ ರಿಲೇಟಿವ್ಸ್ಗಳೆಲ್ಲ ಆಕ್ರಮಣ ಮಾಡ್ಕೋತಾರೆ. ಮತ್ತು ಅದನ್ನೆಲ್ಲವೇ ಆಕ್ರಮಣ ಮಾಡಿಕೊಂಡು ಸುಮಾರು ದಿನಗಳ ನಂತರ ಆ ಪ್ರಾಪರ್ಟಿಗಳನ್ನೆಲ್ಲ ಮಾರಿ ಸುಮಾರು ಹಣಗಳನ್ನ ಗಳಿಸ್ತಾರೆ. ಆದರೆ ಆ ಪ್ರಾಪರ್ಟಿ ಸೇಲ್ ಮಾಡಿದ್ಮೇಲೆ ಮತ್ತೆ ಅವರಿಗೆ ಒಂದು ದೆವ್ವಗಳು ಹಾರರ್ ಆಗಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೋತೇವೆ. ಮತ್ತು ಅವರು ಒಂದು ದೆಯ್ಯ ಆಗಿ ಅವರೆಲ್ಲ ಏನು ಮಾಡ್ತಾರೆ, ಮತ್ತು ಅವರ ರಿವೆಂಜನ್ನು ತೀರಿಸ್ಕೋತಾರೆ. ಮತ್ತು ಅವರಿಗೆ ರಿವೆಂಜನ್ನು ತೀರಿಸ್ಕೊಂಡು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.